ಅನಂತ ವ್ರತ ಎಂದರೆ ಅನಂತ ಭಾಗ್ಯವನ್ನು ಕರುಣಿಸುವ ಮಹಾವ್ರತವಿದು. ವ್ರತದ ಹೆಸರೇ ಹೇಳುವಂತೆ ಭಕ್ತಿಯಿಂದ ಅನಂತ ಪದ್ಮನಾಭನನ್ನು ಪೂಜಿಸಿದರೆ ಅನಂತವಾದ ಸೌಭಾಗ್ಯವನ್ನು ಕರುಣಿಸುವ ಮಹಾವ್ರತವಿದು. ದ್ವಾಪರ ಯುಗದಲ್ಲಿ ಮಹಾಭಾರತದ ಸಮಯದಲ್ಲಿ ಪಾಂಡವರು ಎಲ್ಲವನ್ನು ಕಳೆದುಕೊಂಡು ವನವಾಸವನ್ನು ಅನುಭವಿಸುತ್ತಿರುವ ಕಾಲದಲ್ಲಿ ಶ್ರೀಕೃಷ್ಣನು ಅವರಿಗೆ ಈ ಅನಂತ ವ್ರತದ ಕುರಿತು ವಿವರಿಸುತ್ತಾನೆ. ಈ ವ್ರತವನ್ನು ಮಾಡುವುದರಿಂದ ಕಳೆದು ಹೋದ ರಾಜ್ಯ, ಧನ, ಸಂಪತ್ತು, ಮಾನ, ಮನ್ನಣೆ, ಸುಖ ಸಂತೋಷಗಳು ಮತ್ತೆ ಪ್ರಾಪ್ತಿಯಾಗುವುದು. ಆದ ಕಾರಣ ಧರ್ಮರಾಯನೇ, ನೀನು ನಿನ್ನ ಪತ್ನಿ ಹಾಗೂ ಸಹೋದರರ ಜೊತೆಗೂಡಿ ಈ ವ್ರತವನ್ನು ಆಚರಿಸುವವನಾಗು. ಈ ಅನಂತ ಚತುರ್ದಶಿಯ ವ್ರತವು ಅತ್ಯಂತ ಪುಣ್ಯಪ್ರದವಾದುದು. ಹಿಂದೆ ಕೌಂಡಿನ್ಯ ಮುನಿಗಳು ತನ್ನ ಪತ್ನಿ ಸುಶೀಲೆಯೊಂದಿಗೆ ಈ ವ್ರತವನ್ನು 14 ವರ್ಷಗಳ ಕಾಲ ಬಹಳ ನಿಷ್ಠೆಯಿಂದ ಆಚರಿಸಿ ಸಕಲ ಸೌಭಾಗ್ಯವನ್ನು ಪಡೆದರು ಎಂದು ವ್ರತದ ಮಹಿಮೆಯನ್ನು ವಿವರಿಸಿ, ಈ ವ್ರತವನ್ನು ಮಾಡಿದರೆ ಅನಂತನ ಅನಂತ ಕೃಪೆಗೆ ಪಾತ್ರರಾಗುವಿರಿ ಎನ್ನಲು ಪಾಂಡವರು ತಮ್ಮ ಯಥಾನುಸಾರ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು. ಕ್ಷೀರಸಾಗರದಲ್ಲಿ ಅನಂತನೆಂಬ ಸರ್ಪದ ಮೇಲೆ ಪವಡಿಸಿದ ಮಹಾವಿಷ್ಣುವಿನ ನಾಭಿಯಲ್ಲಿರುವ ಪದ್ಮದ ಮೇಲೆ ಬ್ರಹ್ಮನಿದ್ದು ಚರಣಯುಗ್ಮಗಳ ಸೇವೆಯನ್ನು ಗೈಯುತ್ತಿರುವ ಮಹಾಲಕ್ಷ್ಮಿಯ ಜೊತೆಗೆ ಸುಪ್ರಸನ್ನನಾಗಿರುವ ಮಹಾವಿಷ್ಣುವಿನ ಈ ದಿವ್ಯ ರೂಪವನ್ನು ಅನಂತ ಪದ್ಮನಾಭ ಎನ್ನುತ್ತಾರೆ. ಇದು ನಾರಾಯಣನ 14 ರೂಪಗಳಲ್ಲಿ ಬಹಳ ಮುಖ್ಯವಾದ ಒಂದು ರೂಪ. ಯೋಗ ನಿದ್ದೆಯಲ್ಲಿ ಇರುವ ಅನಂತ ಪದ್ಮನಾಭನನ್ನು ಪೂಜೆ ಮಾಡುವುದರಿಂದ ಅನಂತ ಆನಂದ ಲಭಿಸುವುದು ಎಂದ ಶ್ರೀಕೃಷ್ಣನ ಮಾತಿನಂತೆ ಪಾಂಡವರು ಭಕ್ತಿಯಿಂದ ವ್ರತವನ್ನು ಮಾಡಿದರು. ಅರಣ್ಯವಾಸ, ಅಜ್ಞಾತವಾಸ ಮುಗಿದು ಕುರುಕ್ಷೇತ್ರ ಯುದ್ಧದಲ್ಲಿ ಅವರಿಗೆ ವಿಜಯವೂ ಲಭಿಸಿತು. ಕಳೆದುಕೊಂಡ ರಾಜ್ಯ, ಕೋಶ, ಮಾನ, ಮನ್ನಣೆ ಎಲ್ಲವೂ ಅನಂತನ ಕೃಪೆಯಿಂದ ಪ್ರಾಪ್ತಿಯಾಯಿತು. ಈ ವ್ರತವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಿಂದ ಆಚರಿಸಲ್ಪಡುವುದು. ಚತುರ್ದಶಿ ಎಂದರೆ 14 ಎಂದರ್ಥ. ಇದು 14 ಲೋಕಗಳ ಅಧಿಪತಿಯಾದ ಅನಂತ ಪದ್ಮನಾಭನ ಆರಾಧನೆಯ ವ್ರತವಾಗಿದೆ. ಈ ವ್ರತದಲ್ಲಿ 14 ಸಂಖ್ಯೆಗೆ ಬಹಳ ಮಹತ್ವವಿದೆ. ದಾರಕ್ಕೆ 14 ಗಂಟುಗಳು, 14 ವಿಧದ ನೈವೇದ್ಯಗಳು, 14 ವರ್ಷ ಈ ವ್ರತವನ್ನು ಆಚರಿಸಬೇಕು. ಇದನ್ನು ಬಹಳ ಭಕ್ತಿಯಿಂದ ಶುದ್ಧಿಯಿಂದ ಆಚರಿಸಬೇಕು. ಇತರ ವ್ರತಗಳಿಗಿಂತ ಈ ವ್ರತವು ತುಸು ಕಠಿಣವಾದ ಕಾರಣ ಎಲ್ಲರ ಮನೆಯಲ್ಲೂ ಇದನ್ನು ಮಾಡಲಾಗುವುದಿಲ್ಲ. ಹಿರಿಯರ ಕಾಲದಿಂದ ಆಚರಿಸಿ ಬಂದ ಮನೆತನಗಳಲ್ಲಿ ಮಾತ್ರ ಇದನ್ನು ಆಚರಿಸಿ ಮುನ್ನಡೆಸಿಕೊಂಡು ಬರುತ್ತಾರೆ. ಇದನ್ನು ನೋಂಪಿ ಎಂದೆನ್ನುವುದು ವಾಡಿಕೆ. ನೋಂಪು ಎಂದರೆ ವ್ರತ ಎಂದರ್ಥ. ಕಾಲ ಕಳೆದಂತೆ ಆಡು ಭಾಷೆಯಲ್ಲಿ ನೋಂಪು ಇದ್ದದ್ದು ನೋಪಿಯಾಗಿರಬೇಕು. ಈ ನೋಪಿಯ ದಿನ ಸಾಧ್ಯವಾದರೆ ಅನಂತ ಪದ್ಮನಾಭನನ್ನು ಪೂಜಿಸಿದ 14 ಕಲಶಗಳನ್ನು ನೋಡಿದರೆ ಬಹಳ ಪುಣ್ಯಫಲ ಎಂದು ಬಲ್ಲವರು ಹಿರಿಯರು ಹೇಳಿದ್ದಾರೆ. ಇದು ಇಂದಿಗೂ ನಡೆದುಕೊಂಡು ಬಂದಿದೆ. ಈ ವ್ರತವನ್ನು ಎಲ್ಲ ವೈಷ್ಣವರ ದೇವಾಲಯಗಳಲ್ಲಿ ಆಚರಿಸುತ್ತಾರೆ. ಎಲ್ಲ ದೇವಾಲಯಗಳಲ್ಲೂ ಭಕ್ತರಿಗೆ ಭೋಜನ ಪ್ರಸಾದವನ್ನು ನೀಡುತ್ತಾರೆ. ದೇವರ ಪ್ರಸಾದ ದೊರಕುವುದು, ಕಲಶವನ್ನು ನೋಡುವುದು ಪೂರ್ವ ಜನ್ಮದ ಪುಣ್ಯ ವಿಶೇಷವೇ ಆಗಿದೆ. ಅನಂತ ಪದ್ಮನಾಭನೇ ನಮ್ಮ ಶ್ರೀನಿವಾಸ, ನಾರಾಯಣ, ನರಸಿಂಹ, ರಾಮಕೃಷ್ಣ ಎಲ್ಲವೂ ಆಗಿದ್ದಾನೆ. ದೇವರು ಒಬ್ಬನೇ, ನಾಮರೂಪಗಳು ಹಲವಾರು. ಅನಂತ ಪದ್ಮನಾಭನ ಪೂಜೆಗೆ ಮುಖ್ಯವಾಗಿ ಕಲಶವನ್ನು ಪ್ರತಿಷ್ಠಾಪಿಸಿ ಅನಂತನ ಮುಖಮಂಡಲವನ್ನು ಬರೆದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡುವುದು ಬಹಳ ಮುಖ್ಯ. ಅನಂತನ ಕಲಶದ ಮೇಲೆ ದರ್ಬೆ ಹುಲ್ಲಿನಿಂದ 7 ಹೆಡೆಯ ಅನಂತನಾಗನ ರೂಪವನ್ನು ಹೆಣೆದಿಡುತ್ತಾರೆ. ಹಾಗೆಯೇ ಯಮುನಾ ನದಿಯನ್ನು ಕಲಶದಲ್ಲಿ ಆಹ್ವಾನಿಸಲಾಗುತ್ತದೆ. ಶಾಸ್ತ್ರೋಕ್ತ ಕಲಶ ಪೂಜೆಯ ನಂತರ ಕಲಶದ ಮೇಲೆ ಅರಸಿನ ಗಂಧ ಚಂದನಗಳಿಂದ ದೇವರ ಮುಖಮಂಡಲವನ್ನು ಬರೆದು ನಾನಾ ಆಭರಣಗಳಿಂದ ಅಲಂಕರಿಸುತ್ತಾರೆ. ನೋಪಿ ದೇವರ ದಿವ್ಯ ಅಲಂಕಾರವು ಕಣ್ಣಿಗೊಂದು ಹಬ್ಬವೇ ಸರಿ. ನಾನಾ ವಿಧದ ಪತ್ರೆ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡುತ್ತಾರೆ. ಇದೊಂದು ಬಹಳ ದೊಡ್ಡ ವ್ರತವಾದ ಕಾರಣ ನಿರ್ವಿಘ್ನವಾಗಿ ನಡೆಯಲು ದೀಕ್ಷೆ ಹಿಡಿದವರು, ಪೂಜೆಯನ್ನು ಮಾಡುವವರು ಕಂಕಣವನ್ನು ಕಟ್ಟಿಕೊಳ್ಳಬೇಕು.
ಅನಂತನ ದಾರಕ್ಕೆ 14 ಗಂಟುಗಳನ್ನು ಹಾಕಿ ದಾರವನ್ನು ಕಲಶದಲ್ಲಿಟ್ಟು ಪೂಜಿಸಬೇಕು. ಪೂಜೆಯ ನಂತರ ಅದನ್ನು ಕೈಗೆ ಕಟ್ಟಿಕೊಳ್ಳಬೇಕು. ದರ್ಬೆಯ ಹುಲ್ಲಿನಿಂದ 7 ಹೆಡೆಯ ಅನಂತನ ರೂಪವನ್ನು ಮಾಡಿ ಮುಖ್ಯ ದ್ವಾರದ ಮೇಲೆಯೂ ಇರಿಸುತ್ತಾರೆ. ಅನಂತ ಪದ್ಮನಾಭನಿಗೆ 14 ವಿಧದ ಭಕ್ಷ್ಯಗಳನ್ನು ನೈವೇದ್ಯ ಮಾಡಲೇಬೇಕು. ಕಜ್ಜಾಯ, ಕರಿಗಡುಬು, ಮಂಡಿಗೆ, ಉಂಡೆ ಮೊದಲಾದ 14 ವಿಧದ ಭಕ್ಷ್ಯಗಳ ನೈವೇದ್ಯವನ್ನು ಮಾಡುತ್ತಾರೆ. ಗೌಡ ಸಾರಸ್ವತರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇಂದು ಕೆಸುವಿನೆಲೆ ಮತ್ತು ಅದರ ದಂಟು ಸೇರಿಸಿ ಆಳ್ವತಿ ಎಂಬ ಪಲ್ಯವನ್ನು ಮಾಡಲೇಬೇಕು. ಇದೊಂದು ಸಂಪ್ರದಾಯ. ಈ ದಿನದ ಅಡುಗೆಯಲ್ಲಿ ಕೆಸುವಿನೆಲೆಗೆ ವಿಶೇಷ ಮನ್ನಣೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ಅಡುಗೆಯ ಕ್ರಮವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಈ ಕೆಸುವಿನೆಲೆಯಲ್ಲಿ ಯಥೇಷ್ಟವಾಗಿ ಕಬ್ಬಿಣದ ಅಂಶವಿರುವುದಲ್ಲದೆ ಅದು ನಂಜುನಾಶಕವಾಗಿಯೂ ಕೆಲಸ ಮಾಡುತ್ತದೆ. ವರ್ಷಕ್ಕೊಮ್ಮೆಯಾದರೂ ಈ ರೀತಿಯಲ್ಲಿ ಕೆಸುವಿನ ಎಲೆ ತಿನ್ನಬೇಕೆಂದು ಸಂಪ್ರದಾಯವನ್ನು ಮಾಡಿರಬೇಕು. ಪ್ರತಿಯೊಂದು ಮನೆಯಿಂದಲೂ ತೆಂಗಿನಕಾಯಿಯನ್ನು ತಂದು ನೋಪಿ ನಡೆಯುವ ದೇವಾಲಯದಲ್ಲಿ ಇಲ್ಲವೇ ಮನೆಗಳಲ್ಲಿ ಪೂಜಿಸಲು ಹಾಕುವ ಪದ್ಧತಿ ಇದೆ. ಪೂಜೆಯ ನಂತರ ಪ್ರಸಾದದ ರೂಪದಲ್ಲಿ ತೆಂಗಿನಕಾಯಿಯನ್ನು ತಮ್ಮ ತಮ್ಮ ಮನೆಗೆ ಕೊಂಡು ಹೋಗುತ್ತಾರೆ. ಅನಂತ ಕೃಷ್ಣನ ಸನ್ನಿಧಿಯಲ್ಲಿ ಪೂಜಿಸಿದ ತೆಂಗಿನಕಾಯಿಗೆ ಅದರದ್ದೇ ಆದ ಪಾವಿತ್ರ್ಯತೆ ಇದೆ. ಇದನ್ನು ನವರಾತ್ರಿಯ ದಿನಗಳಲ್ಲಿ ಹೊಸ ಊಟ ಎಂದು ಭತ್ತದ ಕದಿರನ್ನು ಮನೆ ತುಂಬಿಸುವ ದಿನದಲ್ಲಿ ಪಾಯಸವನ್ನು ಮಾಡಲು ಬಳಸುತ್ತಾರೆ. ಇಂತಹ ಪವಿತ್ರವಾದ ಅನಂತ ಪದ್ಮನಾಭನ ವ್ರತದ ಕಲಶವನ್ನು ನೋಡಿ ನಿಮ್ಮ ಮನೋಕಾಮನೆಗಳನ್ನು ಭಕ್ತಿಯಿಂದ ಬೇಡಿದರೆ ಅನಂತ ಸುಖವು ಲಭಿಸುವುದು. ಈ ವ್ರತವು ಬೇಡಿದ್ದನ್ನು ಕರುಣಿಸುವ ಅತ್ಯಂತ ಶ್ರೇಷ್ಠ ವ್ರತವಾಗಿದೆ. ಆತ್ಮೀಯರೇ, ಅನಂತ ಪದ್ಮನಾಭನೆಂದರೆ ಶ್ರೀಮನ್ನಾರಾಯಣನೇ. ಶ್ರೀ ಮಹಾವಿಷ್ಣು ಶ್ರೀನಿವಾಸನೂ ಅವನೇ. ಸಂಕಟಹರಣ ನಮ್ಮ ವೆಂಕಟರಮಣನೂ ಅವನೇ. ನಮ್ಮೆಲ್ಲರ ಪ್ರೀತಿಯ ಶ್ರೀಕೃಷ್ಣನೇ ಅವನು. ನಿಮಗೆ ಈ ವಿಡಿಯೋ ಮಾಹಿತಿ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಮಾಡಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿರಿ. ಅನಂತ ಪದ್ಮನಾಭನು ನಮ್ಮೆಲ್ಲ ವೀಕ್ಷಕರಿಗೆ ಶುಭ ಮಂಗಳವನ್ನು ಉಂಟು ಮಾಡಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.